ಡಿ.ಕೆ. ಶಿವಕುಮಾರ್ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಲವಲೇಶದಷ್ಟು ಇಲ್ಲ. ಕರ್ನಾಟಕದಂಥ ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅಂತವರು, ಯಡಿಯೂರಪ್ಪ ಥರದವರು ಭ್ರಷ್ಟಾಚಾರದ ಆರೋಪಗಳಿದ್ದುಕೊಂಡು ಜೈಲಿಗೆ ಹೋಗಿ ಬಂದಂಥವರೆಲ್ಲ ಮುಖ್ಯಮಂತ್ರಿ ಆಗೋದು ಅವಮಾನ. ನನಗೆ ವ್ಯಕ್ತಿಗತವಾದ ಯಾವ ದ್ವೇಷವೂ ಇಲ್ಲ. ಆದರೆ ನಮಗೊಂದು ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಜೈಲಿಗೆ ಹೋಗಿ ಬಂದಂಥವರು, ಕೊಲೆ ಮಾಡಿದಂಥವರು, ಅತ್ಯಾಚಾರ ಮಾಡಿದಂಥವರು, ಅಪರಾಧಿಗಳು, ಇವರೆಲ್ಲರೂ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು. ಆದರೆ ಏನು ದೇಶ ಅಂದರೆ? ದೇಶ ಅಂದರೆ ಏನು? ಕಲ್ಲು, ಮಣ್ಣು, ಬಂಡೆ, ಗುಡ್ಡ, ಬೆಟ್ಟ, ನದಿ ಇವ? ಒಂದು ದೇಶದ ಆತ್ಮ ಇರೋದು ಆ ದೇಶದ ಜನರ ಬದುಕಿನಲ್ಲಿ, ಜನರ ಮೌಲ್ಯಗಳಲ್ಲಿ, ಜನರಲ್ಲಿ. ದೇಶ ಅಂದರೆ ಮಣ್ಣಲ್ಲ, ದೇಶ ಅಂದರೆ ಜನರು ಅಂತಾನೆ ಒಬ್ಬ ಮಹಾಕವಿ. ಇವರು ಬದಲಾವಣೆ ಆಗಬಹುದು, ಭ್ರಷ್ಟಾಚಾರ ಮಾಡದೇ ಇರಬಹುದು, ಆದರೆ ಇಲ್ಲಿ ತನಕ ಮಾಡಿರೋದಕ್ಕೆ ಅವರಲ್ಲಿ ಪಶ್ಚಾತ್ತಾಪ ಆಗಿದೆಯಾ? ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾರಾ? ಯಾವ ತರಹದ ಮಾದರಿ ಇವರು? ಇದೆಲ್ಲ ಇವ್ರನ್ನ ನೋಡಿ ನಾನು ಡಿ.ಕೆ. ಶಿವಕುಮಾರ್ ಥರಕ್ಕೆ ದಬ್ಬಾಳಿಕೆ ಮಾಡಿಕೊಂಡು, ದೌರ್ಜನ್ಯ ಮಾಡಿಕೊಂಡು, ರೌಡಿಸಮ್ ಮಾಡಿಕೊಂಡು, ಅಕ್ರಮಗಳನ್ನ ಮಾಡಿಕೊಂಡು ಹಲವಾರು ಕೇಸುಗಳಲ್ಲಿ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋಗಬೇಕಾಗಿತ್ತು. ಯಡಿಯೂರಪ್ಪ ಸಮೇತವಾಗಿ ಒಂದು ಡಿನೋಟಿಫಿಕೇಶನ್ ಕೇಸಲ್ಲಿ ಇಬ್ಬರು, ಯಡಿಯೂರಪ್ಪ ಮತ್ತು ಡಿ.ಕೆ. ಶಿವಕುಮಾರ್. ಯಡಿಯೂರಪ್ಪ BJPಯ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ MLA. ಆದರೆ ಅಕ್ರಮವಾಗಿ ಯಡಿಯೂರಪ್ಪ ಡಿ.ಕೆ. ಶಿವಕುಮಾರ್ಗೆ ಡಿನೋಟಿಫಿಕೇಶನ್ ಸಹಾಯ ಮಾಡ್ತಾರೆ ಒಂದು ಲ್ಯಾಂಡ್ ಇದರಲ್ಲಿ. ಮೈಸೂರು ಮಿನರಲ್ ಮಿಲ್ಸಲ್ಲಿ ಡಿ.ಕೆ. ಶಿವಕುಮಾರ್ ಅಕ್ರಮ ಗಣಿಗಾರಿಕೆ ಆರೋಪಗಳಿದೆ, ಎಷ್ಟೊಂದು ವಿಚಾರಗಳಿಲ್ಲ. ಹಾಗಾಗಿ ಇವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಆಸ್ತಿಯನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಗೌರವಿಸಬೇಕಾದಂಥ ವಿಚಾರ ಅಲ್ಲ. ಡಿ.ಕೆ. ಶಿವಕುಮಾರ್ ಒಳ್ಳೆ ಆಡಳಿತ ಕೊಡ್ಬೋದು, ಹಿಂದಿನ ಯಾವ ಮುಖ್ಯಮಂತ್ರಿಯೂ ಕೊಡದೇ ಇದ್ದಂಥ ಒಳ್ಳೆ ಆಡಳಿತವನ್ನು ಕೊಡಲಿ ಅಂತ ನಾನು ಬಯಸ್ತೀನಿ. ಆ ಮೂಲಕನಾದರೂ ಅವರು ಶಾಪ ವಿಮೋಚನೆ ಆಗಲಿ, ಅವರು ಪಾಪದಿಂದ ಮುಕ್ತರಾಗಲಿ ಅಂತ ಭಾವಿಸ್ತೀನಿ ನಾನು. ಆದರೆ ಅಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಿಕ್ಕೆ ಅರ್ಹರ? ಕಾನೂನುಬದ್ಧವಾಗಿ ಅವ್ರಿಗೆ ಯಾವುದೇ ಅಡೆತಡೆ ಇಲ್ಲ. ಆದರೆ ನೈತಿಕವಾಗಿ, ನ್ಯಾಯ ನೀತಿ ಧರ್ಮದಿಂದ ನೋಡಿದ್ರೆ ಇನ್ನು ಮುಂದಾದರೂ ರಾಜಕಾರಣಿಯಾಗಿ ಅವರು ಯಾವುದೋ ಹೆಸರು ಹಿರೇಮಠ ಜೊತೆ ಒಂದು ಸಂದರ್ಶನ ಹೇಳೋದು, ಎಸ್ ಮಿಸ್ಟರ್ ಹಿರೇಮಠ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ರಾಜಕಾರಣ ಇಟ್ಸ್ ಎ ಕಾಲಿಂಗ್. ರಾಜಕಾರಣ ಪರಮ ಪವಿತ್ರವಾದದ್ದು. ಪುಂಡ್ರು ಪೋಖ್ರಿಗಳು ಅಧಿಕಾರ ಮಾಡೋದಕ್ಕೆ ಅಲ್ಲ ರಾಜಕಾರಣಕ್ಕೆ ಬರಬೇಕಾರದು. ವರ್ತಮಾನದ ಸವಾಲುಗಳನ್ನು, ಸಮಸ್ಯೆಗಳನ್ನು, ಪರಿಷ್ಕಾರಗಳನ್ನು ಕಂಡುಕೊಂಡು ಭವಿಷ್ಯದ ಪೀಳಿಗೆಗೆ ಬುನಾದಿ ಹಾಕುವಂಥ ಪರಮ ಪವಿತ್ರವಾದಂತಹ ಕೆಲಸ ರಾಜಕಾರಣ. ಇನ್ನು ಮುಂದಾದರೂ ನೀವು ರಾಜಕಾರಣಿಯಾಗಿ, ನೀವು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡ್ಕೊಂಡ್ರೆ ನೀವು ನಡೆದುಕೊಂಡಂತಹ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ. ಇದನ್ನ ಬಿಟ್ಟು ಬೇರೆ ದಾರಿಗೆ ಹೋದರೆ ಆ ಪ್ರಕೃತಿಯೇ ನಿಮ್ಮನ್ನು ಶಿಕ್ಷಿಸುತ್ತೆ ಅಂತ ಹೇಳ್ತಾ ಕೊನೆಗೊಂದು ಮಾತು ಹೇಳಿದ್ದೀನಿ. ನೀವು ಮತ್ತು ನಿಮ್ಮ ಸಂಪುಟ ಸಚಿವರು ಏನಿರ್ತೀರ, ಕನಿಷ್ಠ 6 ತಿಂಗಳಾದರೂ ಯಾವುದೇ ಲಂಚ ತಗೊಳ್ಳದೆ, ಭ್ರಷ್ಟಾಚಾರ ಮಾಡದೆ, ಅಕ್ರಮಗಳನ್ನು ಮಾಡದೆ, ಸ್ವಜನ ಪಕ್ಷಪಾತ ಮಾಡದೆ, ಕನಿಷ್ಠ 6 ತಿಂಗಳಾದ್ರೂ ನೀವು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಏನೆಲ್ಲ ವಾಗ್ದಾನ ಮಾಡಿರ್ತೀರೋ ಅದಕ್ಕೆ ಬದ್ಧರಾಗಿ ಆಡಳಿತ ನಡೆಸಿ ಅಂತ.